ಮೊದಲನೆಯ ಪ್ರಶ್ನೆ, ಆದಿಕವಿ ಎಂದು ಪ್ರಸಿದ್ಧರಾದವರು ಯಾರು? ಆಪ್ಷನ್ ಎ ಕುವೆಂಪು, ಆಪ್ಷನ್ ಬಿ ಪಂಪ, ಆಪ್ಷನ್ ಸಿ ರನ್ನ, ಆಪ್ಷನ್ ಡಿ ಜನ್ನ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಪಂಪ. ಎರಡನೆಯ ಪ್ರಶ್ನೆ, ಜ್ಞಾನಪೀಠ ಪ್ರಶಸ್ತಿ ಪಡೆದ ಮೊದಲ ಕನ್ನಡ ಕವಿ ಯಾರು? ಆಪ್ಷನ್ ಎ ಕುವೆಂಪು, ಆಪ್ಷನ್ ಬಿ ದ ರಾ ಬೇಂದ್ರೆ, ಆಪ್ಷನ್ ಸಿ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್, ಆಪ್ಷನ್ ಡಿ ಶಿವರಾಮ್ ಕಾರಂತ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಕುವೆಂಪು. ಮೂರನೇ ಪ್ರಶ್ನೆ, ವರಕವಿ ಎಂದು ಪ್ರಸಿದ್ಧರಾದವರು ಯಾರು? ಆಪ್ಷನ್ ಎ ಕುವೆಂಪು, ಆಪ್ಷನ್ ಬಿ ಬೇಂದ್ರೆ, ಆಪ್ಷನ್ ಸಿ ಪಂಪ, ಆಪ್ಷನ್ ಡಿ ರನ್ನ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಬೇಂದ್ರೆ. ನಾಲ್ಕನೇ ಪ್ರಶ್ನೆ, ರಾಷ್ಟ್ರಕವಿ ಎಂದು ಕರೆಯಲ್ಪಡುವವರು ಯಾರು? ಆಪ್ಷನ್ ಎ ಕುವೆಂಪು, ಆಪ್ಷನ್ ಬಿ ಬೇಂದ್ರೆ, ಆಪ್ಷನ್ ಸಿ ಕಣವಿ, ಆಪ್ಷನ್ ಡಿ ಅಡಿಗ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಕುವೆಂಪು. ಐದನೇ ಪ್ರಶ್ನೆ, ವಿಕ್ರಮಾರ್ಜುನ ವಿಜಯ ಕೃತಿಯ ಕರ್ತೃ ಯಾರು? ಆಪ್ಷನ್ ಎ ಪಂಪ, ಆಪ್ಷನ್ ಬಿ ರನ್ನ, ಆಪ್ಷನ್ ಸಿ ಜನ್ನ, ಆಪ್ಷನ್ ಡಿ ನಾಗವರ್ಮ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಪಂಪ. ಆರನೇ ಪ್ರಶ್ನೆ, ಸಾಹಸ ಭೀಮ ವಿಜಯ ಕೃತಿಯ ಬರೆದವರು ಯಾರು? ಆಪ್ಷನ್ ಎ ಜನ್ನ, ಆಪ್ಷನ್ ಬಿ ರನ್ನ, ಆಪ್ಷನ್ ಸಿ ಪಂಪ, ಆಪ್ಷನ್ ಡಿ ಹರಿಹರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ರನ್ನ. ಏಳನೇ ಪ್ರಶ್ನೆ, ಯಶೋಧರ ಚರಿತೆ ಕೃತಿಯ ಕರ್ತೃ ಯಾರು? ಆಪ್ಷನ್ ಎ ಜನ್ನ, ಆಪ್ಷನ್ ಬಿ ಪಂಪ, ಆಪ್ಷನ್ ಸಿ ರನ್ನ, ಆಪ್ಷನ್ ಡಿ ಕುಮಾರವ್ಯಾಸ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಜನ್ನ. ಎಂಟನೇ ಪ್ರಶ್ನೆ, ಕರ್ನಾಟಕ ಭಾರತ ಕಥಾಮಂಜರಿ ಕೃತಿಯನ್ನು ರಚಿಸಿದವರು ಯಾರು? ಆಪ್ಷನ್ ಎ ಕುಮಾರವ್ಯಾಸ, ಆಪ್ಷನ್ ಬಿ ಕುವೆಂಪು, ಆಪ್ಷನ್ ಸಿ ಬೇಂದ್ರೆ, ಆಪ್ಷನ್ ಡಿ ಪಂಪ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಕುಮಾರವ್ಯಾಸ. ಒಂಬತ್ತನೇ ಪ್ರಶ್ನೆ, ರಾಮಾಯಣ ದರ್ಶನಂ ಕೃತಿಯ ಕರ್ತೃ ಯಾರು? ಆಪ್ಷನ್ ಎ ಕುವೆಂಪು, ಆಪ್ಷನ್ ಬಿ ಬೇಂದ್ರೆ, ಆಪ್ಷನ್ ಸಿ ಮಾಸ್ತಿ, ಆಪ್ಷನ್ ಡಿ ಅಡಿಗ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಕುವೆಂಪು. ಹತ್ತನೇ ಪ್ರಶ್ನೆ, ಗಂಗಾವತಾರ ಕಾವ್ಯವನ್ನು ಬರೆದವರು ಯಾರು? ಆಪ್ಷನ್ ಎ ಬೇಂದ್ರೆ, ಆಪ್ಷನ್ ಬಿ ಕುವೆಂಪು, ಆಪ್ಷನ್ ಸಿ ಕಣವಿ, ಆಪ್ಷನ್ ಡಿ ಪಂಪ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಬೇಂದ್ರೆ.